ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದಿದ್ರು. ರಾಜ್ಯದ 40 ಕಡೆ ರಣಬೇಟೆಯನ್ನೇ ಶುರು ಮಾಡಿದ್ರು. 10 ಭ್ರಷ್ಟರ ಮನೆಗಳಲ್ಲಿ ತಲಾಶ್ ಮಾಡಿ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಅಷ್ಟಕ್ಕೂ ಲೋಕಾಬಲೆಗೆ ಬಿದ್ದವರು ಯಾರ್ಯಾರು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಖಜಾನೆಯಲ್ಲಿ ಭದ್ರವಾಗಿದ್ದ ಸಂಪತ್ತು ಬಯಲಾಗಿದೆ. ನೋಟಿನ ಕಂತೆಗಳು ಹೊರಬಂದಿವೆ. ನೆಕ್ಲೆಸ್, ರಿಂಗ್, ಚಿನ್ನಾಭರಣಗಳು ಹೊಳಿತಾ ಇವೆ. ಬೆಳ್ಳಿ ಕಿರೀಟ, ದೀಪದ ಕಂಬ, ತಟ್ಟೆ, ಚೆಂಬು, ಬೆಳ್ಳಿ ಲೋಟಗಳ ಸಾಲೆ ಕಣ್ಣು ಕುಕ್ಕುತ್ತಿವೆ. ಲೋಕ ಭೇಟಿಯಲ್ಲಿ ಭ್ರಷ್ಟ ಅಧಿಕಾರಿಗಳ ಸಿರಿ ಸಂಪತ್ತು ಬಟಾ ಬಯಲಾಗಿದೆ. ಹತ್ತು ಸರ್ಕಾರಿ ಅಧಿಕಾರಿಗಳು 40 ಕಡೆ ಏಕಕಾಲಕ್ಕೆ ದಾಳಿ. ರಾಜ್ಯದ ಉದ್ದಗಲಕ್ಕೂ ಲೋಕ ಪೊಲೀಸರ ರಣಬೇಟೆ. ಚುಮು ಚಳಿಯಲ್ಲಿ ಎಲ್ರೂ ಗಾಢ ನಿದ್ರೆಯಲ್ಲಿದ್ರು. ಸೂರ್ಯ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ. ಅದಕ್ಕೂ ಮೊದಲೇ ಲೋಕಾಯುಕ್ತ ಪಡೆ ಭ್ರಷ್ಟ ಅಧಿಕಾರಿಗಳ ಮನೆ ಕದ ತಟ್ಟಿದ್ರು. ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ 10 ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ 40 ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರು, ತುಮಕೂರು, ಚಿಕ್ಕಮಗಳೂರು, ಮಂಡ್ಯ, ಹಾಸನ, ಕೊಪ್ಪಳ, ಚಾಮರಾಜನಗರ, ಮೈಸೂರು, ಬಳ್ಳಾರಿ, ವಿಜಯನಗರ, ಮಂಗಳೂರಿನಲ್ಲಿ ದಾಖಲೆಗಳ ಪರಿಶೀಲನೆ ನಡೆಯಿತು. ಕೋಟಿ ಕುಬೇರ, KRIDL ಇಂಜಿನಿಯರ್. ತುಮಕೂರಿನಲ್ಲಿ ಲೋಕಾಪಡೆ ಭರ್ಜರಿ ಬೇಟೆಯಾಡಿದೆ. ಮಧುಗಿರಿ ಉಪವಿಭಾಗದ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಇಂಜಿನಿಯರ್ ಹನುಮಂತರಾಯಪ್ಪ ಮನೆಗಳ ಮೇಲೆ ದಾಳಿ ಮಾಡಿದ್ರು. ಅವರ ಆಸ್ತಿ ನೋಡಿ ಶಾಕ್ ಆಗಿದ್ರು. ತುಮಕೂರಿನ ಶಿರಾದಲ್ಲಿ 3 ಅಂತಸ್ತಿನ 2 ಮನೆ, ಮಧುಗಿರಿಯಲ್ಲಿ 2 ಅಂತಸ್ತಿನ ಮನೆ, ಮಲ್ಲಸಂದ್ರದಲ್ಲಿ ಫಾರ್ಮ್ ಹೌಸ್, 8 ಎಕರೆ 15 ಗುಂಟೆ ಜಮೀನು, 2 ಕಾರು, ಚಿನ್ನಾಭರಣ ಸೇರಿದಂತೆ 3,69,72,000 ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ವಿವಿಧೆಡೆ ಹೂಡಿಕೆ ಮಾಡಿದ್ದಾರೆ. ಮಂಡ್ಯದಲ್ಲಿ PWD ಇಂಜಿನಿಯರ್ ಹರ್ಷ ಮನೆಯಲ್ಲೂ ಸಂಪತ್ತಿನ ಶೋಧ ನಡೆಯಿತು. ಹರ್ಷ ಮಾವ ಕೃಷ್ಣೇಗೌಡ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು ಪತ್ತೆಯಾಗಿದೆ. 350 ಗ್ರಾಂ ಚಿನ್ನ, 2.5 ಕೆಜಿ ಬೆಳ್ಳಿ, 1.5 ಲಕ್ಷ ನಗದು, 20 ವಿದೇಶಿ ಕರೆನ್ಸಿ ವಶಕ್ಕೆ ಪಡೆಯಲಾಗಿದೆ. ಇತ್ತ ಚಿಕ್ಕಮಗಳೂರಿನಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿ ನೇತ್ರಾವತಿ ಮನೆಯಲ್ಲೂ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಕಡೂರಿನ ನಿವಾಸದಲ್ಲಿ 5 ಲಕ್ಷ ನಗದು, 900 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ಸಿಕ್ಕಿದೆ. ಇನ್ನು ವರ್ಗಾವಣೆಗೊಂಡು ಸ್ಥಳ ನಿರೀಕ್ಷೆಯಲ್ಲಿ ಇದ್ದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇಂಜಿನಿಯರ್ ರವಿಕುಮಾರ್ ಮನೆ ಮೇಲೆ ದಾಳಿ ನಡೆಯಿತು. ಚಾಮರಾಜನಗರದ ಕೊಳ್ಳೇಗಾಲ, ಮೈಸೂರಿನಲ್ಲಿ ತಲಾಶ್ ಮಾಡಿದ್ರು. ಹಾಸನದಲ್ಲಿ ಆಹಾರ ನಿರೀಕ್ಷಕ ಜಗನ್ನಾಥ್, ಕೊಪ್ಪಳದಲ್ಲಿ ಜೆಸ್ಕಾಂ AEE ಸುರೇಶ್, ಮೈಸೂರಿನಲ್ಲಿ ಮೂಡ ಇಂಜಿನಿಯರ್ ಯಜ್ಞೇಂದ್ರ, ಬಳ್ಳಾರಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರವಿ ಸೇರಿದಂತೆ 10 ಅಧಿಕಾರಿಗಳಿಗೆ ಸೇರಿದ 40 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ರೆ ಉಳಿದ ಭ್ರಷ್ಟರಿಗೂ ನಡುಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.